ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದ ರಾಜಕಾರಣಕ್ಕೆ ಬಹಳ ರೋಚಕವಾದಂತಹ ತಿರುವು ಸಿಗ್ತಾ ಇದೆ. ಒಂದು ಕಡೆ ಈ ಬಾರಿ ಬಾಂಗ್ಲಾದೇಶದಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡಿರುವಂತಹ BNP ಪಕ್ಷದ ನಾಯಕಿ ಖಾಲಿದಾ ಜಿಯಾ ಇವತ್ತು ಸಾವಿಗೀಡಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಭಾರತದ ಪರಮದ್ವೇಷಿ ಎರಡು ಗುಂಪುಗಳು ಕೈ ಜೋಡಿಸಿದವೆ. ಸದ್ಯ ಬಾಂಗ್ಲಾದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಫೆಬ್ರವರಿ ಚುನಾವಣೆ ಆದ ಬಳಿಕ ಭಾರತಕ್ಕೇನೋ ಶುಭ ಸುದ್ದಿ ಬರುತ್ತೆ, ಬಾಂಗ್ಲಾದ ತಲೆಬಿಸಿ ಕಡಿಮೆ ಆಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂತಹದ್ದೇ ತಪ್ಪು. ಭಾರತ ಪ್ಲಾನ್ B ಅನ್ನು ರೆಡಿ ಮಾಡಿಕೊಂಡಿರಬೇಕು. ಯಾವಾಗ ಬೇಕಾದರೂ ನಾವು ಬಾಂಗ್ಲಾವನ್ನು ಹೊಸಕಿ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇಲ್ಲದೆ ಹೋದರೆ ಬಾಂಗ್ಲಾದೇಶ 1971ಕ್ಕೆ ಮುಂಚೆ ಇತ್ತಲ್ಲ, ಪೂರ್ವದ ಪಾಕಿಸ್ತಾನ, ಅದೇ ಸ್ಥಿತಿ ನಿರ್ಮಾಣ ಆಗುವಂತಹ ಸೂಚನೆಗಳು ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಬಾಂಗ್ಲಾದೇಶಕ್ಕೆ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮಿತ್ರರೇ, ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಖಾಲಿದಾ ಜಿಯಾ ವಿಚಾರವನ್ನು ಹೇಳಿಬಿಡ್ತೀನಿ. ಕಳೆದ ಕೆಲ ದಿನಗಳಿಂದಲೂ ಕೂಡ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅನಾರೋಗ್ಯಕ್ಕೆ ಈಡಾಗಿದ್ರು. ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತು. ಇವತ್ತು ಖಾಲಿದಾ ಜಿಯಾ ಅನಾರೋಗ್ಯದಿಂದ ಸಾವಿಗೀಡಾಗಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಈ ಖಾಲಿದಾ ಜಿಯಾ 1991ರಿಂದ 96ರವರೆಗೆ ಹಾಗೂ 2001ರಿಂದ 2006ರವರೆಗೆ 2 ಬಾರಿ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿ ಅಧಿಕಾರ ನಡೆಸಿದ್ದಾರೆ. ಇವರು ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಎನ್ನುವಂಥ ಖ್ಯಾತಿಯನ್ನು ಕೂಡ ಗಳಿಸಿದ್ರು. ತುಂಬ ಪ್ರಭಾವಿ. ಅನಂತರ 2009ರ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಖಾಲಿದಾ ಜಿಯಾರ BNP ಪಕ್ಷವನ್ನು ಟೋಟಲಿ ಮುಗಿಸ್ಬಿಡ್ತಾರೆ. ಮೊದಲಿಗೆ BNPಯ ಮೇಲೆ ಸಾಕಷ್ಟು ಆರೋಪಗಳು ಬರ್ತವೆ. ಆ ಆರೋಪಗಳಲ್ಲಿ ಕೆಲವು ಸಾಬೀತಾಗ್ತವೆ. ಅನಂತರ ಈ ಖಾಲಿದಾ ಜಿಯಾ ಜೈಲು ಪಾಲಾಗಿರ್ತಾರೆ. ಇನ್ನೊಂದು ಕಡೆಯಲ್ಲಿ BNP ಚುನಾವಣೆಯನ್ನು ಎದುರಿಸಬಾರದು ಅಂತೇಳಿ ಶೇಖ್ ಹಸೀನಾ ನಿರ್ಬಂಧವನ್ನು ಕೂಡ ವಿಧಿಸಿದ್ರು. ಈ ಎಲ್ಲ ಕಾರಣದಿಂದಾಗಿ ಖಾಲಿದಾ ಜಿಯಾರ BNP ಪಕ್ಷ ಕಳೆದ ಒಂದು 10-15 ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಇರ್ರಿಲೆವೆಂಟ್ ಆಗಿತ್ತು. ಆದರೆ 2024ರಲ್ಲಿ ಬಾಂಗ್ಲಾದಲ್ಲಿ ಕ್ರಾಂತಿ ಆಯ್ತಲ್ಲ, ಅದಾದ ಬಳಿಕ BNP ಪಕ್ಷ ಮತ್ತೆ ಮುನ್ನೆಲೆಗೆ ಬಂತು. ಮಧ್ಯಂತರ ಸರ್ಕಾರ ರಚನೆ ಮಾಡಿದಂತಹ ಮೊಹಮ್ಮದ್ ಯುನೀಸ್ ಮೊದಲಿಗೆ ಖಾಲಿದಾ ಜಿಯಾರನ್ನ ಜೈಲಿನಿಂದ ರಿಲೀಸ್ ಮಾಡ್ತಾರೆ. BNP ಪಕ್ಷದ ಮೇಲಿದ್ದಂತಹ ನಿರ್ಬಂಧವನ್ನು ಕೂಡ ತೆಗೆದುಹಾಕ್ತಾರೆ. ಅಲ್ಲಿಂದೀಚೆಗೆ BNP ಮತ್ತೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿತ್ತು. ಖಾಲಿದಾ ಜಿಯಾಗೆ 2024ರಿಂದಲೂ ಕೂಡ ಅನಾರೋಗ್ಯ ಇತ್ತು. ಅವರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಆದರೂ ಸಹ ಆರಂಭದ ದಿನಗಳಲ್ಲಿ ನಾನೇ ಇನ್ನೊಮ್ಮೆ ಪ್ರಧಾನಿ ಆಗ್ತೀನಿ ಎನ್ನುವಂತಹ ನಿರೀಕ್ಷೆಯಲ್ಲೇ ಇದ್ರು. ಆದರೆ ಕಳೆದ ಒಂದು 2-3 ತಿಂಗಳಿನಿಂದ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿತ್ತು. ಈ ಹಿನ್ನೆಲೆಯಲ್ಲಿ ತನ್ನ ಪುತ್ರನನ್ನು ದೇಶಕ್ಕೆ ಕರೆಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದರೆ ತಾರಿಕ್ ರೆಹಮಾನ್ ಮೇಲೆ ಸಾಕಷ್ಟು ಕೇಸ್ಗಳಿದ್ವು. ಜೊತೆಗೆ ಅವರು ಬಾಂಗ್ಲಾಗೆ ವಾಪಸ್ ಆಗಿದ್ದೇ ಆದರೆ ಅವರಿಗೆ ಜೀವ ಭಯ ಕೂಡ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶದಲ್ಲಿ ಯಾರನ್ನ ಯಾರು ಶೂಟ್ ಮಾಡ್ತಾರೆ, ಯಾವಾಗ ಯಾರ ಜೀವ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ವಿಚಿತ್ರ ರಾಜಕೀಯ ಸನ್ನಿವೇಶ ಬಾಂಗ್ಲಾದೇಶದಲ್ಲಿದೆ. ಹೀಗಾಗಿ ಚುನಾವಣೆ ಆಗುವವರೆಗೂ ಕೂಡ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ಬರದೇ ಇರುವಂತಹದ್ದೇ ಉತ್ತಮ ಅಂತ ಖಾಲಿದಾ ಜಿಯಾ ಈ ಹಿಂದೆ ಅನ್ಕೊಂಡಿದ್ರು. ಆದರೆ ತೀವ್ರವಾಗಿ ಅನಾರೋಗ್ಯ ಕಾಡಿದ ಕಾರಣದಿಂದ ಅನಿವಾರ್ಯವಾಗಿ ತಾರಿಕ್ ರೆಹಮಾನ್ರನ್ನ ಡಿಸೆಂಬರ್ 25ನೇ ತಾರೀಕು ದೇಶಕ್ಕೆ ಕರೆಸ್ಕೊಳ್ಬೇಕಾಗಿ ಬಂತು. ಆ ನಂತರ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ತಾರಿಕ್ ರೆಹಮಾನ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. BNP ಪಕ್ಷದ ಚುಕ್ಕಾಣಿಯನ್ನ ಕೂಡ ವಹಿಸಿಕೊಂಡಿದ್ದಾರೆ. ಒಂದು ವೇಳೆ BNP ಅಧಿಕಾರಕ್ಕೆ ಬಂದರೆ ತಾರಿಕ್ ರೆಹಮಾನ್ ಪ್ರಧಾನಮಂತ್ರಿ ಆಗುವಂತಹದ್ದು ಬಹುತೇಕ ಫಿಕ್ಸ್ ಆಗಿದೆ. ಈ ನಡುವೆ ಖಾಲಿದಾ ಜಿಯಾ ಸಾವಿಗೀಡಾಗಿರುವಂತಹದ್ದು BNP ಪಕ್ಷದಲ್ಲಿ ಒಂದು ಅನುಕಂಪದ ಅಲೆಯನ್ನ ಎಬ್ಬಿಸಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಫೆಬ್ರವರಿ 12ನೇ ತಾರೀಕು ಬಾಂಗ್ಲಾದಲ್ಲಿ ಚುನಾವಣೆ ನಡೆಯುತ್ತೆ. ಈಗ BNPಯ ನಾಯಕಿ ಖಾಲಿದಾ ಜಿಯಾ ಸಾವಿಗೀಡಾಗಿರೋದ್ರಿಂದಾಗಿ ಸಿಂಪತಿ ಓಟುಗಳು ಬರಬಹುದು ಅನ್ನುವಂತ ಲೆಕ್ಕಾಚಾರ ಬಾಂಗ್ಲಾದಲ್ಲಿ ಶುರುವಾಗಿದೆ. ಇನ್ನು ಈ ಖಾಲಿದಾ ಜಿಯಾ ಬಾಂಗ್ಲಾದಲ್ಲಿ 2 ಬಾರಿ ಪ್ರಧಾನಿಯಾಗಿದ್ರು. ಸರಿಸುಮಾರು 10 ವರ್ಷಗಳ ಕಾಲ ಬಾಂಗ್ಲಾದೇಶದಲ್ಲಿ ಅಧಿಕಾರವನ್ನು ನಡೆಸಿದ್ರು. ಈ ಖಾಲಿದಾ ಜಿಯಾಗೂ ಭಾರತಕ್ಕೂ ಉತ್ತಮವಾದ ಸಂಬಂಧ ಇರಲಿಲ್ಲ. ಇವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತಕ್ಕೆ ತೊಂದರೆ ಕೊಟ್ಟಿದ್ದೇ ಜಾಸ್ತಿ. ಇವರು ನಾರ್ತ್ ಈಸ್ಟ್ನಲ್ಲಿದ್ದಂತಹ ಅನೇಕ ಉಗ್ರಗಾಮಿ ಗುಂಪುಗಳಿಗೆ ಶಸ್ತ್ರಾಸ್ತ್ರವನ್ನು ಸರಬರಾಜು ಮಾಡದಂತಹ ಆರೋಪವೂ ಕೂಡ ಇತ್ತು. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ಖಾಲಿದಾ ಜಿಯಾ ಭಾರತವನ್ನು ಯಾಕೆ ದ್ವೇಷಿಸ್ತಾ ಇದ್ರು ಅಂತಂದ್ರೆ, ಒಂದು, ಅವರ ಜೊತೆಗಿದ್ದಂತಹ ರಾಜಕೀಯ ಪಕ್ಷ. ಬಾಂಗ್ಲಾದೇಶದಲ್ಲಿರುವಂತಹ ಕಟ್ಟರ್ ಇಸ್ಲಾಮಿಕ್ ಗ್ರೂಪ್ ಜಮಾತೆ ಇಸ್ಲಾಮಿ ಖಾಲಿದಾ ಜಿಯಾ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಅವರು ಕೂಡ ಸರ್ಕಾರದ ಭಾಗ ಆಗಿದ್ರು. ಹೀಗಾಗಿ ಖಾಲಿದಾ ಜಿಯಾ ಸಹಜವಾಗಿ ಭಾರತವನ್ನು ವಿರೋಧಿಸ್ತಾ ಇದ್ರು. ಎರಡನೇದಾಗಿ ಮಿತ್ರರೇ, ಭಾರತ ಮೊದಲಿನಿಂದಲೂ ಕೂಡ ಶೇಖ್ ಹಸೀನಾರನ್ನು ಬೆಂಬಲಿಸ್ತಾ ಇತ್ತು. ಶೇಖ್ ಮುಜಿಬುರ್ ರೆಹಮಾನ್ ಅವರ ಅಸಾಸಿನೇಷನ್ ಬಳಿಕ ಶೇಖ್ ಹಸೀನಾ ಕುಟುಂಬವನ್ನು ರಕ್ಷಿಸಿದ್ದು ಮಾತ್ರ ಅಲ್ಲ, ಶೇಖ್ ಹಸೀನಾ ಪುನಃ ಬಾಂಗ್ಲಾದೇಶದ ರಾಜಕಾರಣಕ್ಕೆ ಎಂಟ್ರಿ ಕೊಡೋದ್ರಲ್ಲೂ ಕೂಡ ಭಾರತದ ಪಾತ್ರ ಜಾಸ್ತಿ ಇತ್ತು. ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಪುನಃ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸುವುದರಲ್ಲಿ ಭಾರತದ ಪ್ರಣವ್ ಮುಖರ್ಜಿ ಅವರ ಪಾತ್ರ ಬಹಳ ಪ್ರಮಾಣದಲ್ಲಿದೆ.
ಹೀಗಾಗಿ ಭಾರತ ಮತ್ತು ಶೇಖ್ ಹಸೀನಾ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವಾಮಿ ಲೀಗ್ ಅನ್ನ ಭಾರತ ಬೆಂಬಲಿಸುತ್ತೆ. ಈ ಕಾರಣದಿಂದಾಗಿ ಈ BNP ಪಕ್ಷ ಇದೆಯಲ್ಲ, ಇದು ಮೊದಲಿನಿಂದಲೂ ಸಹ ಭಾರತವನ್ನ ವಿರೋಧಿಸಿಕೊಂಡೇ ಬಂದಿದೆ. ಇವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಭಾರತದ ವಿರುದ್ಧ ಕಿಡಿಕಾರಿದ್ದಾರೆ, ಭಾರತದ ವಿರುದ್ಧ ನಿರ್ಧಾರ ಕೈಗೊಂಡಿದ್ದಾರೆ. ಅಧಿಕಾರ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಭಾರತದ ವಿರುದ್ಧದ ಹೇಳಿಕೆಗಳು ಇನ್ನಷ್ಟು ಜಾಸ್ತಿ ಆಗಿದ್ವು. ಆದರೆ ಮಿತ್ರರೇ, ಸದ್ಯ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಕಂಡಿತ್ತು. 2014ರಲ್ಲಿ ಅಧಿಕಾರಕ್ಕೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ವಿಪಕ್ಷದ ನಾಯಕಿಯಾಗಿದ್ದಂತಹ ಖಾಲಿದಾ ಜಿಯಾರನ್ನ ಭೇಟಿಯಾಗಿದ್ರು. ಅದಕ್ಕೂ ಮುಂಚೆ ಪ್ರಧಾನಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ತಾರಿಕ್ ರೆಹಮಾನ್ ಶುಭ ಕೋರಿದ್ರು. ಅಂದ್ರೆ ಸ್ವಲ್ಪ BNP ಮತ್ತು ಭಾರತದ ನಡುವಿನ ತಿಕ್ಕಾಟ ಸುಧಾರಣೆ ಆಗ್ತಾ ಬಂದಿತ್ತು. ಸದ್ಯ ಅಂತೂ ಬಾಂಗ್ಲಾದೇಶದಲ್ಲಿ ಆಳೂರಿಗೆ ಉಳಿದವನೇ ರಾಜ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಹೀಗಾಗಿ ಭಾರತ ಸರ್ಕಾರವೂ ಕೂಡ BNPಯ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋದಕ್ಕೊಂದು ಯತ್ನ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಖಾಲಿದಾ ಜಿಯಾರಿಗೆ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಯನ್ನ ಸೇರ್ಕೊಂಡ್ರು, ಆಗ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿ ಬೇಗ ಗುಣಮುಖರಾಗುವಂತೆ ಶುಭ ಹಾರೈಸಿದ್ರು. ಇದಕ್ಕೆ BNP ಪಕ್ಷವೂ ಕೂಡ ಧನ್ಯವಾದ ಹೇಳಿತ್ತು. ಈಗ ಮಿತ್ರರೇ, ಖಾಲಿದಾ ಜಿಯಾ ಇವತ್ತು ಸಾವಿಗೀಡಾಗಿದ್ದಾರಲ್ಲ, ಈ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಇದೆಲ್ಲ ಬೆಳವಣಿಗೆಯನ್ನು ನೋಡಿದ್ರೆ BNPಯ ಬಗ್ಗೆ ಭಾರತ ಒಂದು ನಿರೀಕ್ಷೆ ಇಟ್ಟುಕೊಂಡಂತೆ ಕಾಣ್ತಾ ಇದೆ. BNPಯೂ ಕೂಡ ನಾವು ಭಾರತದ ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ, ಸಂಬಂಧ ತುಂಬಾ ಚೆನ್ನಾಗಾಗ್ಬಿಟ್ಟು ಹಾಲು ಜೇನಿನಂತಿರುತ್ತೆ ಅಂತ ನಾವು ಭರವಸೆ ಕೊಡೋದಿಲ್ಲ. ಆದರೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಒಂದು ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ತೀವಿ ಅನ್ನುವಂಥ ಸಂದೇಶವನ್ನ BNP ನಾಯಕರು ಕೂಡ ಕೊಡ್ತಾ ಇದ್ದಾರೆ. ಆದರೆ ಈ ನಡುವೆ ಬಾಂಗ್ಲಾದೇಶದಲ್ಲಿ ಇನ್ನೊಂದು ರಾಜಕೀಯ ಬೆಳವಣಿಗೆ ಆಗಿದೆ. ಇದು ಭಾರತದ ಪಾಲಿಗೆ ತೀರಾ ಕೆಟ್ಟ ರಾಜಕೀಯ ಬೆಳವಣಿಗೆ. ಭಾರತದ ನಿರೀಕ್ಷೆಗಳೆಲ್ಲವೂ ಕೂಡ ತಲೆ ಕೆಳಗಾಗುವಂತಹ ಒಂದು ರಾಜಕೀಯ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಈ ಹಿಂದೆ ಶೇಖ್ ಹಸೀನಾ ಸರ್ಕಾರವನ್ನು ಕೊನೆಗಾಣಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಂತಹ ಅಲ್ಲಿನ ಸ್ಟೂಡೆಂಟ್ ಮೂವ್ಮೆಂಟ್ ಏನಿದೆ, ಅದರ ನಾಯಕರೆಲ್ಲ ಸೇರಿಕೊಂಡು ಬಾಂಗ್ಲಾದೇಶದಲ್ಲಿ ನ್ಯಾಷನಲ್ ಸಿಟಿಸನ್ಸ್ ಪಾರ್ಟಿ ಅನ್ನುವಂಥ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕಿದ್ರು. ಅದನ್ನು NCP ಅಂತ ಕರೆಯಲಾಗ್ತಾ ಇದೆ. ಆ NCP ಪಕ್ಷ ಈಗ ಬಾಂಗ್ಲಾದೇಶದ ಅತ್ಯಂತ ಕಟ್ಟರ್ ಇಸ್ಲಾಮಿಕ್ ಪಕ್ಷವಾದಂತಹ ಜಮಾತೆ ಇಸ್ಲಾಮಿಯ ಜೊತೆಗೆ ಕೈ ಜೋಡಿಸಿದೆ. ಅವರು ಚುನಾವಣೆಯಲ್ಲಿ ಸೀಟ್ ಶೇರಿಂಗ್ ಮಾಡ್ತಾ ಇದ್ದಾರೆ. ಇಡೀ ಬಾಂಗ್ಲಾದೇಶದಾದ್ಯಂತ ಈ ಮೈತ್ರಿಕೂಟ ಚುನಾವಣೆಯನ್ನ ಎದುರಿಸುತ್ತೆ. ಒಂದು ವೇಳೆ ಈ ಮೈತ್ರಿಕೂಟಕ್ಕೆ ಬಹುಮತ ಬಂದಿದ್ದೇ ಆದ್ರೆ ಇವರೇ ಸರ್ಕಾರವನ್ನ ಕೂಡ ರಚನೆ ಮಾಡ್ತಾರೆ. ಅಂದ್ರೆ ಜಮಾತೆ ಇಸ್ಲಾಮಿಯನ್ನ ಒಳಗೊಂಡಂತಹ ಸರ್ಕಾರವನ್ನ ರಚಿಸೋದಕ್ಕೆ NCP ತೀರ್ಮಾನ ಮಾಡಿದೆ. ಒಂದು ರೀತಿಯಲ್ಲಿ ಇದು ಬಾಂಗ್ಲಾದೇಶದ ಭವಿಷ್ಯಕ್ಕೂ ಮಾರಕ, ಇನ್ನೊಂದು ರೀತಿಯಲ್ಲಿ ಭಾರತ ಮತ್ತು ಬಾಂಗ್ಲಾದ ಸಂಬಂಧಕ್ಕೂ ಕೂಡ ಮಾರಕ. ಭಾರತಕ್ಕಿದು ಬಹಳ ಬ್ಯಾಡ್ ನ್ಯೂಸ್. ಮಿತ್ರರೇ, ನಾನು ಈ ಹಿಂದೆಯೂ ಕೂಡ ಬಾಂಗ್ಲಾದೇಶದ ಈ ರಾಜಕೀಯ ಸನ್ನಿವೇಶಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲ ಬೆಳವಣಿಗೆಗಳು ಭಾರತಕ್ಕೆ ಮಾರಕವಾಗುತ್ತೆ ಅಂತ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನಾವ್ಯಾಕೆ ಬಾಂಗ್ಲಾದೇಶದ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಬೇಕು, ನಮ್ಮಲ್ಲೇ ಸಾಕಷ್ಟು ಮೈತ್ರಿಕೂಟದಲ್ಲಿ ಗೊಂದಲಗಳಿದ್ದಾವೆ, ಪಶ್ಚಿಮ ಬಂಗಾಳದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಇಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಫಿಕ್ಸ್ ಇಲ್ಲ, ನಾವು ಪಶ್ಚಿಮ ಬಂಗಾಳವನ್ನೇ ಸರಿ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಂತಹದ್ರಲ್ಲಿ ಬಾಂಗ್ಲಾದೇಶದ ಉಸಾಬರಿ ನಮಗೇನಕ್ಕೆ ಅಂತ. ನಿಮಗೆ ನೆನಪಿರಲಿ, ಅಸ್ಸಾಂ, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಈ ಇಡೀ ಭಾರತದ ನಾರ್ತ್ ಈಸ್ಟ್ ಏನಿದೆ ಇದರ ಪಾಲಿಗೆ 2026 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಸ್ಸಾಂನಲ್ಲೂ ಚುನಾವಣೆ ಇದೆ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಚುನಾವಣೆ ಇದೆ, ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಒಂದು ವೇಳೆ ಬಾಂಗ್ಲಾದಲ್ಲಿ ಈ ಭಾರತ ವಿರೋಧಿ ಕಟ್ಟರ್ ಇಸ್ಲಾಮಿಕ್ ಗ್ರೂಪ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಮ್ಮ ನಾರ್ತ್ ಈಸ್ಟ್ನಲ್ಲಿ ಅನೇಕ ಸಮಸ್ಯೆಗಳು ಉಲ್ಬಣಿಸುತ್ತೆ. ಈಗೇನು ನಾವು ಹೊಸಕಿ ಹಾಕಿರುವಂತಹ ಅನೇಕ ಉಗ್ರಗಾಮಿ ಗುಂಪುಗಳೇನಿದ್ದಾವೆ ಅವೆಲ್ಲ ಮತ್ತೆ ಚಿಗುರೊಡೆಯಬಹುದು. ಈ ಆತಂಕ ಭಾರತಕ್ಕಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಒಂದು ಸ್ಟೇಬಲ್ ಆದಂತಹ ಗವರ್ನಮೆಂಟ್ ಬರೋದು ಭಾರತಕ್ಕೆ ಮುಖ್ಯ. ಅಲ್ಲಿನ ಹಿಂದೂಗಳ ರಕ್ಷಣೆ ಒಂದು ಭಾಗ, ಇನ್ನೊಂದು ಕಡೆಯಲ್ಲಿ ಭಾರತಕ್ಕೆ ಬಾಂಗ್ಲಾದೇಶ ಅಂಟಿಕೊಂಡಿರುವಂತಹ ಬಹಳ ಸೂಕ್ಷ್ಮವಾದಂತಹ ದೇಶ. ಹೀಗಾಗಿ ಬಾಂಗ್ಲಾದ ಬೆಳವಣಿಗೆಯನ್ನ ಭಾರತ ಮಾನಿಟರ್ ಮಾಡ್ತಾ ಇರುತ್ತೆ. ಸದ್ಯ ಈ NCP ಮತ್ತು ಜಮಾತೆ ಇಸ್ಲಾಮಿ ಮೈತ್ರಿಕೂಟ ಮಾಡ್ಕೊಂಡಿರೋದಿದೆಯಲ್ಲ, ಇದರ ಬಗ್ಗೆ ಭಾರತ ಸ್ವಲ್ಪ ಯೋಚಿಸಬೇಕಾದಂತಹ ವಿಚಾರವೇ. ನಿಮ್ಗೆ ಈಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ NCP ಜಮಾತೆ ಇಸ್ಲಾಮಿ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳಿದೆಯಾ ಅಂತ. ಹೇಳೋದಕ್ಕೆ ಸಾಧ್ಯ ಇಲ್ಲ ಮಿತ್ರರೇ. ಬಾಂಗ್ಲಾದೇಶದಲ್ಲಿ ಏನು ಬೇಕಾದರೂ ಆಗಬಹುದು. ಈ ಸ್ಟೂಡೆಂಟ್ ಮೂವ್ಮೆಂಟ್ ಇದೆಯಲ್ಲ ಅದಕ್ಕೆ ಭಾರಿ ಜನಪ್ರಿಯತೆ ವ್ಯಕ್ತವಾಗಿತ್ತು. ಇನ್ನು ಈ ಜಮಾತೆ ಇಸ್ಲಾಮಿ ಇದೆಯಲ್ಲ ಇದು ಬಹಳ ವರ್ಷಗಳಿಂದ ಬಾಂಗ್ಲಾದಲ್ಲಿ ಬಹಳ ಆಳವಾಗಿ ಬೇರು ಬಿಟ್ಟುಕೊಂಡಿದೆ. ಇದನ್ನು ನಿಗ್ರಹಿಸೋದಕ್ಕೆ ಶೇಖ್ ಹಸೀನಾ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು, ಇದನ್ನು ನಿರ್ಬಂಧಿಸಿದ್ರು. ಇದರ ಮೇಲೆ ಆರೋಪಗಳು ಕೂಡ ಇದ್ದಾವೆ. 1971 ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಈ ಜಮಾತೆ ಇಸ್ಲಾಮಿ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿತ್ತು. ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಜನರ ನರಮೇಧಕ್ಕೂ ಕೂಡ ಕಾರಣ ಆಗಿತ್ತು.
ಹೀಗಾಗಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಕೂಡ ಜಮಾತೆ ಇಸ್ಲಾಮಿ ವಿರುದ್ಧವಾಗಿ ತೀರ್ಪು ಕೊಟ್ಟಿತ್ತು. ಶೇಖ್ ಹಸೀನಾ ಕೂಡ ಆ ಪಕ್ಷವನ್ನೇ ಬ್ಯಾನ್ ಮಾಡಿ ಅದರ ಎಲ್ಲಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ರು. ಆದರೆ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಜಮಾತೆ ಇಸ್ಲಾಮಿ ಮೇಲಿನ ಎಲ್ಲಾ ಬ್ಯಾನ್ ಅನ್ನು ತೆರವುಗೊಳಿಸಿ ಚುನಾವಣೆಗೆ ಎದುರಿಸೋದಕ್ಕೆ ಮುಕ್ತವಾಗಿ ಅವಕಾಶ ಕಲ್ಪಿಸಿದ್ದಾನೆ. ಈಗ ಚುನಾವಣೆ ಸಂದರ್ಭದಲ್ಲಿ ಎನ್ಸಿಪಿ ಮತ್ತು ಜಮಾತೆ ಒಟ್ಟಾಗಿದಾವಲ್ಲ, ಇದರಿಂದ ಏನ್ ಪರಿಣಾಮ ಆಗುತ್ತೆ ಕೇಳಿದ್ರೆ, ಜಮಾತೆ ಇಸ್ಲಾಮಿಗೆ ಗ್ರಾಸ್ ರೂಟ್ ನಲ್ಲಿ ಕಾರ್ಯಕರ್ತರಿದ್ದಾರೆ, ಆದರೆ ರಾಜಕೀಯವಾಗಿ ಯುವ ಮುಖ ಇಲ್ಲ. ಇವರೆಲ್ಲರೂ ಕೂಡ ಧಾರ್ಮಿಕ ಮುಖಂಡರಂತೆ ಕಾಣ್ತಾರೆ. ಒಂದು ರಾಜಕೀಯ ಚರಿಷ್ಮಾ ಈ ಯಾವ ನಾಯಕರಲ್ಲೂ ಕೂಡ ಇಲ್ಲ. ಅದು ಎನ್ಸಿಪಿ ಬಳಿಯಲ್ಲಿದೆ. ಎನ್ಸಿಪಿಯಲ್ಲಿರುವಂತಹದ್ದು ಸ್ಟೂಡೆಂಟ್ ಲೀಡರ್ಗಳು. 2024ರಲ್ಲಿ ದಂಗೆ ಎಬ್ಬಿಸಿ ಶೇಖ್ ಹಸೀನಾರನ್ನೇ ದೇಶದಿಂದ ಓಡಿಸಿದಂತಹ ಕುಖ್ಯಾತಿ, ಅಥವಾ ಬಾಂಗ್ಲಾದೇಶದ ಪರವಾಗಿ ಹೇಳಬೇಕು ಅಂತಂದ್ರೆ ಖ್ಯಾತಿ, ಅದು ಈ ಎನ್ಸಿಪಿ ಬಳಿಯಲ್ಲಿದೆ. ಹೀಗಾಗಿ ಇವರಿಬ್ಬರೂ ಸೇರ್ಕೊಂಡ್ರೆ ಇದನ್ನ ಡೆಡ್ಡಿ ಕಾಂಬಿನೇಷನ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಬಿಎನ್ಪಿಗೆ ಫೆಬ್ರವರಿ ಚುನಾವಣೆ ಕೇಕ್ ವಾಕ್ ಆಗೋದಿಲ್ಲ. ಈ ಮೈತ್ರಿಕೂಟ ಪ್ರಬಲವಾದಂತಹ ಕಾಂಪಿಟೇಷನ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದು ವೇಳೆ ಮಿತ್ರರೇ, ಜಮಾತೆ ಇಸ್ಲಾಮಿ ಮತ್ತು ಈ ಎನ್ಸಿಪಿಯ ಮೈತ್ರಿಕೂಟ ಬಾಂಗ್ಲಾದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಭಾರತ ಡೆಫಿನೆಟ್ ಆಗಿ ಬಾಂಗ್ಲಾದ ವಿಚಾರದಲ್ಲಿ ಏನಾದರೂ ತೀರ್ಮಾನ ಮಾಡಲೇಬೇಕು. ಪಕ್ಕದಲ್ಲಿ ಪಾಕಿಸ್ತಾನಕ್ಕಿಂತ ಕೆಟ್ಟ ದೇಶ ಬಂದು ಕೂತ್ಕೊಂಡಂಗಾಗತ್ತೆ. ಹೇಗೆ ನೀವು ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ, ಪಾಕಿಸ್ತಾನದಲ್ಲಿ ಒಂದು ವೇಳೆ ಹಫೀಜ್ ಸೈಯದ್ದೋ ಮಸೂದ್ ಅಜರ್ರೋ ಅಧಿಕಾರಕ್ಕೆ ಬಂದರೆ ಏನಾಗಬಹುದು? ಭಾರತಕ್ಕೆ ಯಾವ ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಬಹುದು? ಅದೇ ರೀತಿಯ ಆತಂಕದ ವಾತಾವರಣ ಬಾಂಗ್ಲಾದಲ್ಲಿ ಈ ಜಮಾತೆ ಇಸ್ಲಾಮಿ ಅಧಿಕಾರಕ್ಕೆ ಬಂದರೆ ಆಗತ್ತೆ. ಜಮಾತೆ ಇಸ್ಲಾಮಿಗೂ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳಿಗೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ಸದ್ಯ ಬಾಂಗ್ಲಾದಲ್ಲಿ ಅಧಿಕಾರದಲ್ಲಿರುವಂತಹ ಮೊಹಮ್ಮದ್ ಯೂನಿಸ್ ಒಂದು ರೀತಿಯಲ್ಲಿ ನ್ಯೂಟ್ರಲ್ ಆಗಿದ್ದಾನೆ. ಆತ ಎರಡೂ ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು, ಈ ಬಾರಿ ಬಿಎನ್ಪಿ ಅಧಿಕಾರಕ್ಕೆ ಬರುತ್ತೆ, ಇಲ್ಲ ಎನ್ಸಿಪಿ ಜಮಾತೆ ಇಸ್ಲಾಮಿಯ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಎರಡರೊಳಗೊಂದು ಹಾಗೆ ಆಗುತ್ತೆ ಅಂತ ಈ ಮೊಹಮ್ಮದ್ ಯೂನಿಸ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇದೇ ಕಾರಣದಿಂದಾಗಿ ಒಂದು ಕಡೆ ಬಿಎನ್ಪಿಯ ಜೊತೆಗೂ ಕೂಡ ಆತ ತುಂಬಾ ಚೆನ್ನಾಗಿದ್ದಾನೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ತಾರಿಕ್ ರೆಹಮಾನ್ 17 ವರ್ಷಗಳ ಬಳಿಕ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ತಾರಿಕ್ ರೆಹಮಾನ್ ಮೇಲಿದ್ದಂತಹ ಎಲ್ಲಾ ಕೇಸುಗಳನ್ನು ಮೊಹಮ್ಮದ್ ಯೂನಿಸ್ ರದ್ದು ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಆ ತಾರಿಕ್ ರೆಹಮಾನ್ಗೆ ಕಂಪ್ಲೀಟ್ ಆದಂತಹ ಭದ್ರತೆಯನ್ನು ಒದಗಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಜಮಾತೆ ಇಸ್ಲಾಮಿ ಮತ್ತು ಸ್ಟೂಡೆಂಟ್ ಲೀಡರ್ಗಳ ಜೊತೆಗೂ ಕೂಡ ಈತ ತುಂಬ ಕ್ಲೋಸ್ ಆಗಿದ್ದಾನೆ. ಅಂದರೆ ನಾಳೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ತನಗೇನು ತೊಂದರೆ ಆಗಬಾರದು, ಇಂಟ್ರೀಮ್ ಗವರ್ನಮೆಂಟ್ ನಡೆಸುವಂತಹ ಸಂದರ್ಭದಲ್ಲಿ ಇಂತಹ ತಪ್ಪು ಮಾಡಿದ್ದಾನೆ ಅಂತಹ ತಪ್ಪು ಮಾಡಿದ್ದಾನೆ ಅಂತೇಳಿ ಈಗ ಶೇಖ್ ಹಸೀನಾ ವಿರುದ್ಧವಾಗಿ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಶಿಕ್ಷೆ ಪ್ರಕಟಿಸಲಾಗಿದೆಯಲ್ಲ, ಆ ಸನ್ನಿವೇಶ ತನಗಾಗಬಾರ್ದು ಅಂತೇಳಿ ಈತ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾನೆ. ಇದೆಲ್ಲದರ ನಡುವೆ ತಾಲಿಬಾನ್ ಸರ್ಕಾರ ಬಾಂಗ್ಲಾದೇಶವನ್ನು ರೀಚ್ ಆಗಿದೆ. ಇದು ಕೂಡ ಒಂದು ಕುತೂಹಲವನ್ನು ಮೂಡಿಸಿದೆ. ತಾಲಿಬಾನ್ ಸರ್ಕಾರದ ಫಾರಿನ್ ಅಫೇರ್ಸ್ ಡೈರೆಕ್ಟರ್ ಜನರಲ್ ಆಗಿರುವಂತಹ ನೂರ್ ಅಹಮದ್ ನೂರ್ ಬಾಂಗ್ಲಾದೇಶ ಪ್ರವಾಸವನ್ನು ಕೈಗೊಂಡಿದ್ದ. ಆತ ಬಾಂಗ್ಲಾದಲ್ಲಿ ಈ ಕಟ್ಟರ್ ಇಸ್ಲಾಮಿಕ್ ಗ್ರೂಪ್ ಆದಂತಹ ಜಮಾತೆ ಇಸ್ಲಾಮಿ ನಾಯಕರನ್ನ ಭೇಟಿಯಾಗಿದ್ದ. ಇದ್ರ ಬಗ್ಗೆ ಸರ್ಕಾರ ಏನ್ ಹೇಳಿದೆ ಅಂತಂದ್ರೆ, ನೂರ್ ಅಹಮದ್ ನೂರ್ ಬಂದಿರುವಂತಹದ್ದು ಪರ್ಸನಲ್ ಭೇಟಿಗಾಗಿ, ಅದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ ಅಂತ ಸರ್ಕಾರ ಹೇಳ್ಕೊಂಡಿದೆ. ಆದ್ರೆ ಮಿತ್ರರೇ, ಈ ಸಂದರ್ಭದಲ್ಲಿ ತಾಲಿಬಾನ್ ನಾಯಕರು ಬಾಂಗ್ಲಾದೇಶಕ್ಕೆ ಬಂದಿದ್ದು, ಜಮಾತೆ ಇಸ್ಲಾಮಿ ನಾಯಕರನ್ನ ಭೇಟಿಯಾಗಿದ್ದಿದೆಯಲ್ಲ, ಇದೆಲ್ಲವುದನ್ನ ಅಷ್ಟು ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತ್ತ ಕಡೆಯಲ್ಲಿ ತಾರಿಕ್ ರೆಹಮಾನ್ ತಾನು ಸೆಕ್ಯುಲರ್, ನಾನು ಈ ಹಿಂದಿನ ಬಾಂಗ್ಲಾದ ಇತಿಹಾಸವನ್ನು ಅಳಿಸಿ ಹಾಕೋದಿಲ್ಲ, ನಾನು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಬಾಂಗ್ಲಾದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಎನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ವಾರ್ ಮೆಮೋರಿಯಲ್ಗೆ ಭೇಟಿ ಕೊಟ್ಟಿದ್ರು. 1971ರ ಯುದ್ಧದಲ್ಲಿ ಮಡಿದಂತಹ ಸೈನಿಕರುಗಳಿಗೆ ನಮನವನ್ನು ಸಲ್ಲಿಸಿದ್ರು. ಅಲ್ಲಿಗೆ ಜಮಾತೆ ಇಸ್ಲಾಮಿ ಮತ್ತು ಎನ್ಸಿಪಿ ನಾಯಕರು 1971ರ ಇತಿಹಾಸವನ್ನ ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ತಾರಿಕ್ ರೆಹಮಾನ್ ಏನ್ ಮಾಡ್ತಾ ಇದ್ದಾರೆ, ನಾವು ಆ ಕೆಲಸಕ್ಕೆ ಮುಂದಾಗೋದಿಲ್ಲ, ಅವಾಮಿ ಲೀಗ್ನವರನ್ನು ಕೂಡ ವಿಶ್ವಾಸಕ್ಕೆ ಪಡೆದೇ ಅಧಿಕಾರವನ್ನ ನಡೆಸ್ತೀವಿ ಎನ್ನುವಂತ ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.